ಮಕ್ಕಳ ಸಂತಾನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋ ಮಾಡೋ ಕಾರಣವೇನಪ್ಪ ಅಂತಂದರೆ, ಮನೆಗೆ ದಿಗ್ಬಂಧನ ಮಾಡೋದು ಯಾಕಪ್ಪ ಅಂತಂದರೆ ಈ ಥರ ಮಾಡಲಾಗ್ತದೆ. ಕನಿಷ್ಠ ಅಂದರೆ ಒಂದೊಂದು ತಗಡಿನೊಳಗಡೆ 4 ಯಂತ್ರ ಬರೆದ್ಬಿಟ್ಟು ಮತ್ತು ಈ ಥರ ಒಂದು ಯಂತ್ರ ಬರ್ತದೆ. ಈ ತಗಡಿನಾಗ ನೋಡಿ 4 ಯಂತ್ರ ಬರೀಲಾಗ್ತದೆ. 4 ಯಂತ್ರ ಬರೆದ್ಬಿಟ್ಟು ಮನೆಯ ದಿಗ್ಬಂಧನ ಯಂತ್ರ ಆಗಿರ್ತದೆ. ಇದು ಶ್ರೀ ಜಗನ್ಮಾತೆ ಶ್ರೀ ಕಾಳಿಕದೇವಿ ಆಶೀರ್ವಾದದಿಂದ ಮನೆಗೆ ದಿಗ್ಬಂಧನ ಮಾಡಲಾಗ್ತದೆ. ಈ ದಿಗ್ಬಂಧನಕ್ಕೆ ಇಷ್ಟೆಲ್ಲ ಐಟಮ್ಗಳು ಹಾಕ್ಬೇಕಾಗ್ತದೆ. 48 ಗಿಡಮೂಲಿಕೆ, ಒಂದು ಎಲ್ಲ ಸಾಂಬ್ರಾಣಿಗಳು, ಎಲ್ಲ ಬೇರುಗಳಾಗಿರ್ಬೋದು, ಬಲಮುರಿ ಆಗಿರ್ಬೋದು, ಮತ್ತು ಕವಡೆಗಳಾಗಿರ್ಬೋದು, ಮತ್ತು ದೇವದಾರು ಬೇರೆ ಆಗಿರ್ಬೋದು, ಇವೆಲ್ಲ ಸಂಗ್ರಹಣೆ ಮಾಡ್ಕೊಂಡ್ಬಿಟ್ಟು ಒಂದು ಮನೆಗೆ 4 ಮೂಲೆ ತೆಗೆದುಬಿಟ್ಟು ಇವೆಲ್ಲ ಇಡಲಾಗ್ತದೆ. ಇದು ಮನೆಗೆ ಕಟ್ಟಂಥ ಒಂದು ವ್ಯವಸ್ಥೆ ಆಗಿರ್ತದೆ. ಇದು ಮನೆ ಒಳಗಡೆ ಹಾಕುವಂಥ ಒಂದು ಅಟ್ರಾಕ್ಷನ್. ಯಾವುದೇ ದೆವ್ವ ಪೀಡೆ ಪಿಚಾಚಿ ಮತ್ತು ಮಾಡಿಸಿ ಹತ್ತಲಾರ್ದಂಗೆ ಒಂದು ಫೋಟೋ ಕಟ್ಟಾಗಿರ್ತದೆ ಇದು. ಇವೆಲ್ಲ ವ್ಯವಸ್ಥೆಗಳು ಮನೆಗೆ ದಿಗ್ಬಂಧನ ಮಾಡಲಾಗ್ತದೆ. ಇವೆಲ್ಲ ಯಂತ್ರಗಳು ಇದ್ದಾವಲ್ಲ, ಇವು 4 ಯಂತ್ರಗಳು ಮನೆಗೆ 4 ಮೂಲೆ ತೆಗ್ಗುಗಳಿಗೆ ಇಡಬೇಕಾಗ್ತದೆ. ಇವೆಲ್ಲ ಬೇರುಗಳು ಅದರೊಳಗಡೆ ಹಾಕ್ಬೇಕಾಗ್ತದೆ. ಇವೆಲ್ಲ ಒಂದು ಮನೆಯ ದಿಗ್ಬಂಧನಕ್ಕೆ ಬಳಸುವಂಥ ಒಂದು ಸಾಂಬ್ರಾಣಿ ಸಾಮಾನುಗಳು ಅಂತ ಹೇಳಲಾಗ್ತದೆ. ಈ ಥರ ಎಲ್ಲ ನಾವು ಮನೆ ದಿಗ್ಬಂಧನ ದಿಗ್ಬಂಧನೆ ಬಳಸುವ ಒಂದು ಯಂತ್ರಗಳಾಗಿರ್ಬೋದು, ಒಂದು ಗಿಡಮೂಲಿಕೆ ಆಗಿರ್ಬೋದು, ಮತ್ತು ಪ್ರತಿಯೊಂದೂ ಯಂತ್ರಗಳು ಶಕ್ತಿಶಾಲಿ ಆಗಿರ್ತಾವೆ. ಇವು ಮನೆ ಒಳಗಡೆ ಇಟ್ಟರೆ ಪ್ರತಿಯೊಂದು ಮನೆಗೆ ದಿಗ್ಬಂಧನ ಆಗ್ತದೆ ಅಂತ ಹೇಳೋಕ್ಕೆ ಇಷ್ಟಪಡ್ತಿದ್ದೀವಿ. ಜೈ ಕಾಳಿಕಮ್ಮತೆ. ಈಗ ಬರ್ತಾನೆ ನಮ್ ದೊರಿ. ಹೇಳಿದ ಹೇಳಿಕೆ ಹುಸಿಯ ಹೋಗಿಲ್ಲ ಕೇಳರಿ ಚೂರ. ಹೇಳಿದ ನುಡಿಗೋಳ ಆಗುತ್ತ ಹೊಂಟಾವ ಕೇಳರಿ ಗಂಭೀರ. ಅವನ ಕಾಲಾಗ ಆಳಾಗಿ ದುಡಿರಿ ನಿಮ್ಮ ಬಾಳೆ ಬಂಗಾರ.